ಹಾಯ್ ಗೈಸ್, ನಾವು ಹೋಗಿದ್ದು ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್. ಇಲ್ಲಿ ಬಸವಣ್ಣನ ಬಾಯಿಯಲ್ಲಿ ನೀರು ಬರುತ್ತಿದೆ. ಈ ನೀರು ಕಾಶಿಯಿಂದ ಬರುತ್ತಿದೆ ಎಂದು ಹೇಳ್ತಾರೆ, ಆದರೆ ಇದುವರೆಗೆ ಯಾರಿಗೂ ತಿಳಿದಿಲ್ಲ ಈ ನೀರು ಎಲ್ಲಿಂದ ಬರುತ್ತಿದೆ. ಈ ಒಂದು ದೇವಸ್ಥಾನದಲ್ಲಿ 7 ಕೆರೆಗಳ ನೀರನ್ನು ಒಂದೇ ಜಾಗದಲ್ಲಿ ಸಂಗ್ರಹಿಸಿದ್ದಾರೆ. ಏಕೆಂದರೆ 7 ಕೆರೆಗಳ ನೀರುಗಳನ್ನು ನಾವು ಈ ಒಂದೇ ದೇವಸ್ಥಾನದಲ್ಲಿ ಈ ದೇವಸ್ಥಾನ ನೋಡ್ಕೊಂಡು ನಾವು ಹೊರಟಿದ್ದು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ನೆಕ್ಸ್ಟ್ ನಾವು ಹೊರಟಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೈಟ್ ಆಗಿತ್ತು. ನಾವು ಕಾಂತಾರ ಮೂವಿಯನ್ನು ನೋಡಿಕೊಂಡು ಹಾಗೆ ನೆಕ್ಸ್ಟ್ ನಾವು ಹೊರಟಿದ್ದು ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಶಂಕರಾಚಾರ್ಯರು ಅವರ ಕಾಲಿನಲ್ಲಿ ಸ್ಥಾಪಿಸಿದ ದೇವಸ್ಥಾನವನ್ನು ನೋಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅವರು ಯಾವ್ಯಾವ ಯಾತ್ರೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೆಲ್ಲ ಎಕ್ಸಿಬಿಷನ್ ಇಟ್ಟಿದ್ರು. ಅವನ್ನೆಲ್ಲ ನಾವು ಕೂಡ ನೋಡಿಕೊಂಡು ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಇತ್ತು, ಅಲ್ಲೂ ಕೂಡ ಹೋಗಿ ಎಲ್ಲ ನೋಡಿಕೊಂಡು ಅಲ್ಲೇ ನೇಚರ್ ಎಲ್ಲ ಚೆನ್ನಾಗಿತ್ತು, ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಈ ದೇವಸ್ಥಾನದ ಪಕ್ಕ ತುಂಗಾ ನದಿಯು ಹರಿತಾ ಇದೆ. ಈ ನದಿನಲ್ಲಿ ಶಂಕರಾಚಾರ್ಯರು ಆವಾಗಿನ ಕಾಲದ ಒಂದು ಮೀನಿಗೆ ಮೂಗುತಿಯನ್ನು ಹಾಕಿದ್ದಾರೆ. ಈ ಮೀನನ್ನು ನೋಡಿದ ಅದೃಷ್ಟವೆಂದು ನಂಬಲಾಗಿದೆ. ನೆಕ್ಸ್ಟ್ ನಾವು ಹೊರಟಿದ್ದು ಶ್ರೀಶೈಲೇಶ್ವರ ದೇವಸ್ಥಾನಕ್ಕೆ. ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ನದಿ ಹರಿತಿತ್ತು. ಆ ನದಿಯೊಳಗೆ ಇಷ್ಟು ಮೀನುಗಳು ಇದ್ವಿ. ಇಲ್ಲಿಗೆ ಬಂದಂಥ ಜನರು ಕೂಡ ದೇವಸ್ಥಾನದಲ್ಲಿ ಕಡಲೆಪುರಿ ತಗೊಂಡು ಈ ಮೀನುಗಳಿಗೆ ಹಾಕ್ತಾರೆ. ನಾವು ಸಹ ಹಂಗೆ ಮಾಡಿದ್ವಿ. ಕಡಲೆಪುರಿ ತಗೊಂಡು ಮೀನುಗಳಿಗೆಲ್ಲ ಹಾಕಿ ಇಲ್ಲಿ ಯಾರೂ ಕೂಡ ಈ ಮೀನುಗಳ್ನ ಹಿಡಿಯೋದಿಲ್ಲ. ಇಲ್ಲಿನ ದೇವರು ಕೂಡ ಮತ್ಸ್ಯಾವತಾರದಲ್ಲಿದೆ, ಹಾಗಾಗಿ ಇಲ್ಲಿ ಯಾರೂ ಕೂಡ ಈ ಮೀನುಗಳ್ನ ಹಿಡಿಯೋದಿಲ್ಲ. ಈ ದೇವಸ್ಥಾನಕ್ಕೆ ಈ ಬ್ರಿಡ್ಜ್ ಮೇಲಿಂದನೇ ಹೋಗಬೇಕು. ಸೊ ಹಾಗಾಗಿ ನಾನು ಒಂದೆರಡು ಫೋಟೋಸು ಹಾಗೆ ವೀಡಿಯೋಸನ್ನು ತೆಗೆಸ್ಕೊಂಡಿದ್ದೆ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ, ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ. ನೆಕ್ಸ್ಟ್ ನಾವು ಹೊರಟಿದ್ದು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ. ಅಲ್ಲೂ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಧರ್ಮಸ್ಥಳ ಕಡೆಗೆ. ಅಲ್ಲೂ ಕೂಡ ಧರ್ಮಸ್ಥಳ ಹೋಗಿ ಅಲ್ಲೂ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು, ಅಲ್ಲೂ ಕೂಡ ಪಾರ್ಕ್ನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸೊ ನಾವು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಸಹ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಹೊರಟಿದ್ವಿ. ನೆಕ್ಸ್ಟು ಪಕ್ಕದಲ್ಲೇ ಒಂದು ಸರ್ಪಗಳು ಯಾಗನ ಮಾಡಬೇಕಾದ್ರೆ ಸರ್ಪಗಳು ಆ ಯಾಗದಿಂದ ತಪ್ಪಿಸ್ಕೊಳೋಕ್ಕೋಸ್ಕರ ಈ ಗುಹೆ ಒಳಗಡೆ ಸರ್ಪಗಳು ಬಂದು ಬಚ್ಚಿಟ್ಕೊಂಡಿದ್ವು ಅನ್ನೋ ಒಂದು ಇತಿಹಾಸ ಈ ಜಾಗಕ್ಕಿದೆ. ಸೊ ಇದನ್ನು ಸಹ ನಾವು ನೋಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಮನೆ ಕಡೆಗೆ.